ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಲೆನಾಡು ಭಾಗದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ಬರಿದಾಗಿದ್ದ ತುಂಗಭದ್ರಾ ಜಲಾಶಯಕ್ಕೆ ಹೆಚ್ಚಿದೆ ಒಳಹರಿವು. 4 ದಿನದಲ್ಲಿ 4 TMC ನೀರು ಸಂಗ್ರಹವಾಗಿದೆ. ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಬಳಿ ಇದೆ ಜಲಾಶಯ. ನೋಡಿ, ಮತ್ತೆ ಈಗ ಜೀವಕಳೆ ಬರ್ತಾ ಇದೆ. ಬತ್ತಿ ಹೋಗಿದ್ದ ನದಿಗಳಿಗೆ ಹಾಗೆ ಜಲಾಶಯಗಳಿಗೆ ತುಂಗಭದ್ರಾ ಒಳಹರಿವು ಹೆಚ್ಚಾಗಿದೆ. 4 ದಿನದಲ್ಲಿ 4 TMC ನೀರು ಈಗ ಡ್ಯಾಮ್ಗೆ ಸಂಗ್ರಹ ಆಗಿದೆ. ಮುನಿರಾಬಾದ್ ಬಳಿ ಇದೆ ಜಲಾಶಯ. ಒಟ್ಟು 12 TMC ನೀರು ಸಂಗ್ರಹ ಈಗಾಗಲೇ ತುಂಗಭದ್ರಾ ಜಲಾಶಯದಲ್ಲಿ. ಇದರ ಸಾಮರ್ಥ್ಯ 105 TMC ಸಾಮರ್ಥ್ಯವನ್ನು ಹೊಂದಿದೆ. ತುಂಗಭದ್ರಾ ಜಲಾಶಯ ಬರಿದಾಗಿತ್ತು, ಜೀವಕಳೆ ಬಂದಿದೆ. ಈಗ ನೋಡ್ತಾ ಇದ್ದೀವಿ ಹೇಗೆ ನೀರು ತುಂಬಿಕೊಂಡಿದೆ ಅಂಥೇಳಿ. ಆ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದ 3-4 ಜಿಲ್ಲೆಗಳಿಗೆ ವರದಾನವಾಗಿದೆ ತುಂಗಭದ್ರಾ ಜಲಾಶಯ. ಮುನಿರಾಬಾದ್ ಏನು ಜಲಾಶಯ ಇದೆ ಆ ಭಾಗ ಏನಿದೆ, ಕೊಪ್ಪಳ ಆಗಿರ್ಬೋದು, ಬಾಗಲಕೋಟೆ, ಜೊತೆಗೆ ಬಳ್ಳಾರಿ ಕೆಲ ಭಾಗಗಳಿಗೂ ಕೂಡ ಇದೇ ಡ್ಯಾಮ್ನಿಂದ ನೀರನ್ನು ಬಳಸಲಾಗುತ್ತೆ ನಿರಂತರವಾಗಿ. ಪಕ್ಕದ ಅಲ್ಲಿ ಆಂಧ್ರ ಪ್ರದೇಶಕ್ಕೂ ಕೂಡ ಕೆಲ ಸಂದರ್ಭಗಳಲ್ಲಿ ನೀರನ್ನು ಕೂಡ ಡ್ಯಾಮ್ನಿಂದ ಹರಿಸಲಾಗುತ್ತೆ. ಈಗ 4 ದಿನದಲ್ಲಿ 4 TMC ನೀರು ಸಂಗ್ರಹವಾಗಿದೆ. ಕಂಪ್ಲೀಟಾಗಿ ಇದೇ ಮಳೆಗಾಲದಲ್ಲಿ ಇಡೀ ಜಲಾಶಯ ಭರ್ತಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಮುಂಗಾರು ಈಗ ಅವಧಿಗೆ ಮುನ್ನ ಎಂಟ್ರಿ ಕೊಟ್ಟಿರೋದ್ರಿಂದಾಗಿ ಆ ಭಾಗದಲ್ಲೂ ನಿರಂತರವಾಗಿ ಮಳೆ ಸುರಿತಾನೇ ಇದೆ. ಇಲ್ಲಿವರೆಗೂ ನೋಡೋದಾದರೆ ನಾವು 14 TMC ನೀರು ಸಂಗ್ರಹವಾಗಿದೆ. ಅದರ ಜೊತೆಗೆ ಅಲ್ಲಿರುವಂತಹ ರೈತರಿಗೂ ಕೂಡ ಇದರಿಂದ ಖುಷಿಯಾಗಿದೆ. ಜಲಾಶಯ ತುಂಬುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ಕೂಡ ಇದ್ದಾರೆ. ಅದರ ಜೊತೆಗೆ ಕೆಲ ಆತಂಕ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕಾಡ್ತಾ ಇದೆ.